Dear students, in electric circuit we have used so many meters to measure the different aspects of electric current, out of which voltmeter is one such meter which measure the difference in the potential energy between the 2 points of a circuit. ಒಂದು ಸರ್ಕ್ಯೂಟಿನ ಎರಡು ಬಿಂದುಗಳ ನಡುವೆ ಇರುವಂತಹ ಪೊಟೆನ್ಷಿಯಲ್ ಎನರ್ಜಿಯ ವ್ಯತ್ಯಾಸವನ್ನು ಅಳಿಲಿಕ್ಕೆ ವೋಲ್ಟ್ ಮೀಟರ್ ಅಂತ ಹೇಳಿ ಬಳಸ್ತೀವಿ. ಅದನ್ನು ನಾವು ಯಾವಾಗಲೂ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ದ ಸರ್ಕ್ಯೂಟ್. ಅದನ್ನು ಸರ್ಕ್ಯೂಟಿಗೆ ಪ್ಯಾರಲಲ್ ಆಗಿ ಬಳಸಬೇಕು ಅಂತ ಇದೆ. ಉದಾಹರಣೆಗೆ ಇಲ್ಲಿ ನೋಡಬಹುದು. ಸಿ ದಿಸ್ ಈಸ್ ದ ವೋಲ್ಟ್ ಮೀಟರ್, ದಿಸ್ ಈಸ್ ದ ಸರ್ಕ್ಯೂಟ್. ಸಿ ದೀಸ್ ಆರ್ ಆಲ್ cells. Okay, so this is conducting wire, and here there is nichrome wire which has higher resistance. ಇದೊಂದು ಹೈಯರ್ ರೆಸಿಸ್ಟೆನ್ಸ್ ಇರುವಂತಹ ಒಂದು ವಯರ್. ಈ ವಯರ್ನಲ್ಲಿ ಫಸ್ಟ್ ಎಲೆಕ್ಟ್ರಿಸಿಟಿ ಕಳಿಸ್ತೀವಿ. ವೆನ್ ಎಲೆಕ್ಟ್ರಿಸಿಟಿ ಪಾಸ್ಡ್ ಥ್ರೂ ದಿಸ್ ರೆಸಿಸ್ಟೆಂಟ್ ವಯರ್, ರೆಸಿಸ್ಟೆನ್ಸ್ ಅಂದರೆ ಇದು ಸ್ವಲ್ಪ ಎಲೆಕ್ಟ್ರಿಸಿಟಿ ಫ್ಲೋ ಅನ್ನು ತಡೀತದೆ. ಸೊ ಎಲೆಕ್ಟ್ರಿಸಿಟಿ coming out of this will be little bit less, ಸ್ವಲ್ಪ ಕಡಿಮೆ ಆಗಿರ್ತದೆ. ಸೊ voltmeter should be connected here parallelly to the circuit. Why it should be connected parallelly? Because to measure the potential difference between the 2 points x and y, so it should be placed parallelly. If you place ವೋಲ್ಟ್ಮೀಟರ್ ಸಮ್ವೇರ್ ಹಿಯರ್, ಇಲ್ಲೆಲ್ಲರೂ ಜೋಡಿಸಿದರೆ ಸೀರೀಸ್ನಲ್ಲಿ ಜೋಡಿಸಿದರೆ ಎಲೆಕ್ಟ್ರಿಸಿಟಿ ವಿಲ್ ಪಾಸ್ ಥ್ರೂ ದ ವೋಲ್ಟ್ಮೀಟರ್. ಯು ವಾಂಟ್ ಗೆಟ್ ದ ಕರೆಕ್ಟ್ ರೀಡಿಂಗ್. ದೆನ್ ಅನದರ್ ಪ್ರಾಬ್ಲಮ್, ಇಟ್ ಈಸ್ ಹೈ ರೆಸಿಸ್ಟೆಂಟ್ ವಯರ್ ಈಸ್ ಯೂಸ್ಡ್ ಇನ್ ದ ವೋಲ್ಟ್ಮೀಟರ್. ವೋಲ್ಟ್ಮೀಟರ್ ಅನ್ನುವಂಥದ್ದು ಕೂಡ ಒಂದು ಹೆಚ್ಚು ರೆಸಿಸ್ಟೆಂಟ್ ಇರುವಂಥದ್ದು. ಸೊ ಸಮ್ಟೈಮ್ಸ್ ಎಲೆಕ್ಟ್ರಿಸಿಟಿ ಮೆ ನಾಟ್ ಪಾಸ್ ಥ್ರೂ ದ ವೋಲ್ಟ್ಮೀಟರ್ನ ಮುಂದೆ ಎಲೆಕ್ಟ್ರಿಸಿಟಿನೇ ಹೋಗದೇ ದ ಸರ್ಕ್ಯೂಟ್ ಮೇ ಬ್ರೇಕ್. ಅದರಿಂದ ಇಟ್ ಶುಡ್ ಬಿ ಪ್ಲೇಸ್ಡ್ ಪ್ಯಾರಲಲಿ. ಬಟ್ ಆಮ್ಮೀಟರ್ ಈಸ್ ಅನದರ್ ಡಿವೈಸ್. ಹಿಯರ್ ಇಟ್ ಈಸ್ ಪ್ಲೇಸ್ಡ್ ಇನ್ ಸೀರೀಸ್. ಇದನ್ನು ಪಂಕ್ತಿಯಲ್ಲಿ ಜೋಡಿಸಿದೆ. ಯಾಕೆ ಇದನ್ನು ಪಂಕ್ತಿಯಲ್ಲಿ ಜೋಡಿಸಿದೆ ಅಂದರೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಆಮ್ಮೀಟರ್? ಆಮ್ಮೀಟರ್ ಮೆಷರ್ಸ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಎಲೆಕ್ಟ್ರಿಕ್ ಕರೆಂಟನ್ನು ಇದು ಮೆಷರ್ ಮಾಡಬೇಕಾದ್ರೆ ಎಲೆಕ್ಟ್ರಿಸಿಟಿ ಶುಡ್ ಪಾಸ್ ಥ್ರೂ ಇಟ್. ಇದರ ಮೂಲಕ ಎಲೆಕ್ಟ್ರಿಸಿಟಿ ಹೋಗಬೇಕು. ದೆನ್ ಓನ್ಲಿ ಇಟ್ ಕ್ಯಾನ್ ಮೆಷರ್ ದ ಎಲೆಕ್ಟ್ರಿಕ್ ಕರೆಂಟ್. ಸೊ ಇನ್ ಅ ಸರ್ಕ್ಯೂಟ್ ವೋಲ್ಟ್ಮೀಟರ್ ಈಸ್ ಕನೆಕ್ಟೆಡ್ ಪ್ಯಾರಲಲ್ ಆ್ಯಂಡ್ ಆಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ದಟ್ ವಿ ಹ್ಯಾವ್ ಡಿಸ್ಕಸ್ಡ್ ಹಿಯರ್. ಸಿ ಹಿಯರ್, ವೋಲ್ಟ್ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಇನ್ ಎ ಸರ್ಕ್ಯೂಟ್. ಸರ್ಕ್ಯೂಟ್ನಲ್ಲಿ ಇದನ್ನು ಪ್ಯಾರಲಲ್ ಆಗಿ ಜೋಡಿಸಬೇಕು. ವೋಲ್ಟ್ಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ದ ಪೊಟೆನ್ಷಿಯಲ್ ಎನರ್ಜಿ ಅಕ್ರಾಸ್ ದ ಸರ್ಕ್ಯೂಟ್. ಒಂದು ಸರ್ಕ್ಯೂಟಿನ ಎರಡು ಪಾಯಿಂಟ್ಗಳಲ್ಲಿ ಇರುವಂಥ ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸನ್ನು ಅಳಿಲಿಕ್ಕೆ ವೋಲ್ಟ್ಮೀಟರ್ ಬಳಸ್ತೀವಿ. ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಕ್ರಾಸ್ ದ ಪಾಯಿಂಟ್ ಬಿಟ್ವೀನ್ ವಿಚ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಟು ಬಿ ಮೆಷರ್ಡ್. ಯಾವ ಎರಡು ಪಾಯಿಂಟ್ಗಳ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಅಳಿಬೇಕು, ಆ ಪಾಯಿಂಟ್ಗಳಿಗೆ ವೋಲ್ಟ್ಮೀಟರ್ನ ನಾವು ಕನೆಕ್ಟ್ ಮಾಡಬೇಕಾಗತ್ತೆ. ದಿಸ್ ಈಸ್ ಬಿಕಾಸ್ ವೋಲ್ಟ್ಮೀಟರ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್. ವೋಲ್ಟ್ಮೀಟರ್ಗೆ ರೆಸಿಸ್ಟೆನ್ಸ್ ಬೇರೆ ಜಾಸ್ತಿ. ದಿಸ್ ಈಸ್ ದ ಸೆಕೆಂಡ್ ರೀಸನ್. ದಿಸ್ ಈಸ್ ದ ಫಸ್ಟ್ ರೀಸನ್ ವೈ ಶುಡ್ ವಿ ಕನೆಕ್ಟ್ ವೋಲ್ಟ್ಮೀಟರ್ ಪ್ಯಾರಲಲ್ ಟು ದ ಸರ್ಕ್ಯೂಟ್. ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್. It gives some other reason why it should be connected in series. Because voltmeter has high resistance. ಇದರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ವೋಲ್ಟ್ಮೀಟರಲ್ಲಿ. ರೆಸಿಸ್ಟೆನ್ಸ್ ಅಂದ್ರೇನು? ಎಲೆಕ್ಟ್ರಿಸಿಟಿ ಪಾಸ್ ಆಗಲಿಕ್ಕೆ ಆ ವಯರು ಒಡ್ಡುವಂತಹ ತಡೆ ಏನಿದೆಯೋ, ಅಡ್ಡಿ ಏನಿದೆಯೋ ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ವೋಲ್ಟ್ಮೀಟರ್ನಲ್ಲಿರುವ ವಯರ್ನಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ. ಇಫ್ ಯು ಕನೆಕ್ಟ್ ಇನ್ ಸೀರೀಸ್, ಇದನ್ನು ಸೀರೀಸ್ನಲ್ಲಿ ಜೋಡಿಸಿದರೆ ಡ್ಯೂ ಟು ಹೈ ರೆಸಿಸ್ಟೆನ್ಸ್ ದ ಕರೆಂಟ್ ಕೆನಾಟ್ ಫ್ಲೋ ಇನ್ ದ ಸರ್ಕ್ಯೂಟ್. ಸರ್ಕ್ಯೂಟ್ನಲ್ಲಿ ಕರೆಂಟ್ ಹರಿಯೋದೇ ಇಲ್ಲ, ಸ್ವಿಚ್ ಆಫ್ ಆದಂಗೆ ಆಗ್ಬಿಡ್ತದೆ. ಸೊ ಓವರ್ ಆಲ್ ಸರ್ಕ್ಯೂಟ್ ವಿಲ್ ಆ್ಯಕ್ಟ್ ಲೈಕ್ ಓಪನ್ ಸರ್ಕ್ಯೂಟ್, ಅಂದರೆ ಆಲ್ಮೋಸ್ಟ್ ಸ್ವಿಚ್ ಆಫ್ ಆದಂಗೆ ಆಗ್ತದೆ. ಸೊ
ಕರೆಂಟ್ ಈಸ್ ಝೀರೋ. ಅಲ್ಲಿ ಹರಿಯುವಂತಹ ಕರೆಂಟ್ ಏನಾಗುತ್ತೆ, ಝೀರೋ ಕರೆಂಟ್ ಹರಿಯೋದು ನಿಂತುಬಿಡ್ತದೆ. ಹಿಯರ್ ವಿ ಕೆನಾಟ್ ಈವನ್ ಕ್ಯಾಲ್ಕುಲೇಟ್ ದ ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ವೋಲ್ಟ್ ಮೀಟರ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ದ ಸರ್ಕ್ಯೂಟ್. Then what about ammeter? I told you already, ammeter measures the current flowing through the circuit. ಸರ್ಕ್ಯೂಟ್ನಲ್ಲಿ ಎಷ್ಟು ಕರೆಂಟ್ ಹರಿಯುತ್ತೆ ಅನ್ನೋದನ್ನು ಮೆಜರ್ ಮಾಡೋದು. ಸೊ ಕರೆಂಟ್ ಶುಡ್ ಬಿ ಫ್ಲೋ ಥ್ರೂ ದ ಆ್ಯಮ್ಮೀಟರ್ ಮೂಲಕ ಹೋದರೆ ಮಾತ್ರ ದ ವ್ಯಾಲ್ಯೂ ವಿಲ್ ಬಿ ಪ್ರಾಪರ್. ಸೊ ಆ್ಯಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸಿರೀಸ್. ಈಗ ಆ್ಯಮ್ಮೀಟರ್ನ ಎಲ್ಲಾದರೂ ಪ್ಯಾರಲಲ್ಲ ಜೋಡಿಸಿದ್ರೆ ಏನಾಗುತ್ತೆ ಅಂತ ನೋಡೋಣ. ಇಫ್ ಆ್ಯಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ವಿ ಗೆಟ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಕರೆಂಟ್ ಹೋಗುತ್ತೆ ಸರ್ಕ್ಯೂಟ್ನಲ್ಲಿ, ಬಟ್ ಇಟ್ ಇಸ್ ನಾಟ್ ಈಕ್ವಲ್ ಟು ದ ಕರೆಂಟ್ ದಟ್ ಫ್ಲೋಸ್ ಇನ್ ದ ಹೋಲ್ ಸರ್ಕ್ಯೂಟ್. ಆ ಕರೆಂಟ್ ಮಾತ್ರ ಈಕ್ವಲ್ ಆಗಿರಲ್ಲ, ಒಂದು ಕಡೆ ಜಾಸ್ತಿ ಇರುತ್ತೆ, ಇನ್ನೊಂದು ಕಡೆ ಕಡಿಮೆ ಇರುತ್ತದೆ. ಸೊ ದ ರೀಡಿಂಗ್ ದಟ್ ವಿ ಗೆಟ್ ಇನ್ ದ ಆ್ಯಮ್ಮೀಟರ್ ಈಸ್ ರಾಂಗ್. ಬೇರೆ ಬೇರೆ ಕಡೆ ಆ್ಯಮ್ಮೀಟರ್ ಕನೆಕ್ಟ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ರೀಡಿಂಗ್ ಬರ್ತದೆ. ಸೊ ಸಮ್ಟೈಮ್ಸ್ ಇಟ್ ವಿಲ್ ಬಿ ಲೆಸ್ ದ್ಯಾನ್ ದ ಆ್ಯಕ್ಚುಯಲ್ ಒನ್. ಸೊ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಸಿರೀಸ್. ಯಾಕೆಂದರೆ ಇದರಲ್ಲಿ ಎಲೆಕ್ಟ್ರಿಕ್ ಕರೆಂಟನ್ನು ಮೆಜರ್ ಮಾಡೋದ್ರಿಂದ ಆ ಎಲೆಕ್ಟ್ರಿಕ್ ಕರೆಂಟ್ ಮೆಜರ್ ಮಾಡಬೇಕು. ಈಗ ವಾಟರ್ ಕರೆಂಟನ್ನು ನೀವು ಅಳತೆ ಮಾಡಬೇಕಾದ್ರೆ ನೀವು ಆ ನೀರಿಗೆ ಇಳಿಬೇಕು, ಆಗ ಅದು ಎಷ್ಟು ಫೋರ್ಸಿಂದ ನಿಮ್ಮ ಕಾಲಿಗೆ ಬಲವನ್ನು ಹಾಕ್ತದೆ ಅನ್ನೋದು ಗೊತ್ತಾಗ್ತದೆ. ಹಾಗೆ ಆ್ಯಮ್ಮೀಟರ್ಗೆ ಎಲೆಕ್ಟ್ರಿಕ್ ಕರೆಂಟ್ ಗೊತ್ತಾಗಬೇಕಾದ್ರೆ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಹಿಯರ್ ಆರ್ ಸಮ್ ಸಿಂಬಲ್ಸ್ ವಿಚ್ ಆರ್ ಯೂಸ್ಡ್ ವೈಲ್ ರೈಟಿಂಗ್ ದ ಸರ್ಕ್ಯೂಟಲ್ಲಿ ಬರೆಯುವಾಗ ನಾವು ಸೆಲ್ಲಿನ ಚಿತ್ರ ಬರೆಯಲ್ಲ. ಸೆಲ್ ವಿಲ್ ಬಿ ರಿಟನ್ ಇನ್ ದಿಸ್ ಮ್ಯಾನರ್. ಹೀಗೆ ಬರೆದ್ರೆ ಒಂದು ಸೆಲ್ ಅಲ್ಲ, ತುಂಬ ಸೆಲ್ ಬರೆದ್ರೆ ಹೀಗೆ ಅದನ್ನು ನಾವು ಬ್ಯಾಟ್ರಿ ಅಂತ ಕರಿತೀವಿ. ಕೀ ಆರ್ ಸ್ವಿಚ್ಚನ್ನು ಈ ರೀತಿ ಬರಿತೀವಿ. ಈ ಸ್ವಿಚ್ ಆಫ್, ದಿಸ್ ಈಸ್ ಸ್ವಿಚ್ ಆಫ್. ಸೊ ಎರಡು ಥರ ಬರೀಬೋದು, ಹೀಗೂ ಬರೀಬೋದು. ದಿಸ್ ಈಸ್ ಆಲ್ಸೋ ರೈಟ್, ದಿಸ್ ಈಸ್ ಆಲ್ಸೋ ರೈಟ್. ಸಿ ದಿಸ್ ಈಸ್ ಕ್ಲೋಸ್ಡ್, ದಟ್ ಮೀನ್ಸ್ ಸ್ವಿಚ್ ಈಸ್ ಆನ್. So you can write switch on like this. So this is the symbol of joint wire. Here there is one main wire and another wire is jointed here. So this is joint wire. Sometimes we cross the wire, but they do not touch with each other. ಒಂದನ್ನೊಂದು ಜಾಯಿನ್ ಆಗಿರಲ್ಲ, ಬಟ್ ಕ್ರಾಸ್ ಆಗಿರುತ್ತದೆ. ಹೀಗೆ ಇದ್ರ ಮೇಲಾಗಿ ಹೀಗೆ ಹೋಗ್ತದೆ. ದಟ್ ಈಸ್ ಕಾಲ್ಡ್ wires with no join. Then this is the symbolic representation of bulb. This is ammeter, voltmeter, two more is there. So resistant wire is represented by this method. Then rheostat is what is called rheostat is a tool, or it is a device which can change the resistance of the same wire. ಒಂದು ವಯರ್ ತಗೊಂಡ್ರೆ ಅದಕ್ಕೆ ಒಂದು ಡೆಫಿನೆಟ್ ರೆಸಿಸ್ಟೆನ್ಸ್ ಇರುತ್ತೆ, ಆದರೆ ಅದಕ್ಕೆ ರಿಯೋಸ್ಟಾಟ್ ಕನೆಕ್ಟ್ ಮಾಡಿದ್ರೆ ಆ ಡೆಫಿನೆಟ್ ರೆಸಿಸ್ಟೆನ್ಸ್ ಇರುವಂತಹ ವೈರಿನ ರೆಸಿಸ್ಟೆನ್ಸನ್ನು ನಾವು ಹೆಚ್ಚು ಕಡಿಮೆ ಮಾಡ್ಬೋದು. ಸೊ ದಟ್ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ರಿಯೋಸ್ಟಾಟ್. ಸೊ ರಿಯೋಸ್ಟಾಟ್ ಈಸ್ ಸಿಂಬಾಲಿಕಲಿ ರೆಪ್ರೆಸೆಂಟೆಡ್ ಬೈ ದಿಸ್ ಸಿಂಬಲ್. ಓಕೆ, ಸೊ ನಾವು Ohm is the scientist who conducted an activity, and he said that there is a relationship between potential difference and electric current flows through the conductor. ಒಂದು ಸರ್ಕ್ಯೂಟ್ನಲ್ಲಿ ಹರಿಯುವಂತಹ ಎಲೆಕ್ಟ್ರಿಕ್ ಕರೆಂಟಿಗೂ ಮತ್ತು ಅಲ್ಲಿ ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸಿಗೂ ಒಂದು ನೇರ ಸಂಪರ್ಕ ಇದೆ ಅಂತ ಹೇಳಿ ಕಂಡುಹಿಡಿತಾನೆ. ಜರ್ಮನ್ ಸೈಂಟಿಸ್ಟ್ ಜಾರ್ಜ್ Sinom Ohm. He conducted an experiment. In this experiment he has taken a very simple electric circuit, and voltmeter is connected as usual, parallel connection, and ammeter is connected in series, switched is on. But what he has done in first step, he has used only one cell, one dry cell, ಒಂದು ಬ್ಯಾಟ್ರಿ ಸೆಲ್ಲನ್ನು ತೆಗೆದುಕೊಂಡು ಟಾರ್ಚ್ ಸೆಲ್ಲನ್ನು ತೆಗೆದುಕೊಂಡು he has connected and measure the value of voltmeter and
measure of value in the ammeter. ಇದನ್ನು ಬರೆದಿಟ್ಕೊಳ್ತಾನೆ. Then he used 2 cells instead of 1. He has used 2 cells. 2 cells ಅನ್ನು ಯೂಸ್ ಮಾಡಿ. Then again reading he has taken a reading from voltmeter and reading from ammeter. He has recorded. Then he has used third and 3 cells and afterward 4 cells. In each steps, in each activity, he has taken the voltmeter and ammeter reading, and he has tabulated the value in this chart. This is the table. In first attempt, only one dry cell is used, ಒಂದು ಬ್ಯಾಟ್ರಿ ಸೆಲ್ ಬಳಸಿತ್ತು. Then ammeter reading is written here, voltmeter reading is written here. In the second case, 2 cells were taken. Similarly, ammeter reading in the first column and voltmeter is in the second column. ಇಲ್ಲಿ reading ಬರ್ಕೊಳ್ಳೋದು. Then 3 cells. Again write the ammeter reading here, voltmeter reading here. In the fourth case, 4 cells were taken. Similarly, ammeter and voltmeter reading are written here. But one thing is, he observed that the ratio of potential difference and electric current is always constant. The value what he got, he wrote here the ratio V by I. He has taken voltage in the numerator and ammeter reading in the denominator. The ratio of these two is constant always for particular resistant wire. Wire should not be changed. We have to, for example, we have taken nichrome here. Here there is nichrome wire. Here there is a gap in between X and Y. There is a gap. In that gap we have connected nichrome wire. So for that, for every cases we have to use the same wire. You should not change the wire often and often. The same wire should be taken for all the 4 experiments. Then the value shows some sort of what is called constant value. When V by I is taken, the ratio is constant in all the 4 cases. See, the experiment is explained in this. First, use only one cell as the source of current. Note the reading of ammeter and reading of voltmeter. The voltmeter reading gives potential difference, and ammeter reading gives the current, electric current. So this and the nichrome is placed in between X and Y. So next time he has taken 2 cells and repeat the above experiment for 3 cell, 4 cell, and see the ratio. But interestingly, he got the common value in all the 4 experiment. That means V by I value is always constant. So if we plot a graph, you will get the graph in straight line like this. So it shows that the value is constant because we have got the straight line here. Okay. So by the observation, Ohm has given a law. That law is called Ohm's Law. He said that when there is more potential difference across the circuit, ತಂತಿಯ 2 ತುದಿಗಳ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಇದ್ದಾಗ ಮೋರ್ ಕರೆಂಟ್ ಫ್ಲೋಸ್, ಹೆಚ್ಚು ಕರೆಂಟು ಫ್ಲೋ ಆಗತ್ತೆ ಅಂತ ಹೇಳ್ತಾನೆ. this was his observation. So according to Ohm's law, at constant temperature should not be changed, it should be constant. The current flowing through the conductor is directly proportional to the potential difference across the ends. ಅಂದರೆ ತಂತಿಯ ಕಂಡಕ್ಟರ್ನ
ಎರಡು ತುದಿಗಳ ನಡುವಿನ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆದರೆ ಕರೆಂಟ್ ಫ್ಲೋ ಆಗೋದು ಜಾಸ್ತಿ ಆಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಕಡಿಮೆ ಇದ್ದರೆ ಕರೆಂಟ್ ಫ್ಲೋ ಆಗೋದು ಕಡಿಮೆ ಆಗುತ್ತೆ ಅಂತ. ಹೊಸ ಬ್ಯಾಟ್ರಿ ಸೆಲ್ ತೆಗೆದುಕೊಂಡಾಗ ಅದರಲ್ಲಿ ಕರೆಂಟ್ ಜಾಸ್ತಿ ಫ್ಲೋ ಆಗುತ್ತೆ, ಯಾಕೆಂದರೆ ಬ್ಯಾಟ್ರಿ ಸೆಲ್ನ ಎರಡು ತುದಿಗಳಲ್ಲಿ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ಇಫ್ ಯು ಯೂಸ್ ದ ಸೇಮ್ ಬ್ಯಾಟರಿ ಸೆಲ್ ಫಾರ್ ಲಾಂಗ್ ಟೈಮ್, then its potential difference decreases and flow of current will also decreases. So the relation what we have discussed here can be represented by this formula. So ಇದನ್ನು ಈ ರಿಲೇಷನನ್ನು ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಇದಕ್ಕಿರುವ ಸಂಬಂಧವನ್ನು we can write like this. According to Ohm's law, V is directly proportional to I. That means the current flowing through the conductor I is directly proportional to V. If we increase V, I will also increase. If we decrease V, I will be less. So thus, and we have written the ratio in the experiment that I told you V by R value is always constant. That is represented by R. R means resistance of that wire. So the formula is V by I is equal to R. This formula can be changed in this form. V is equal to I into R. R is constant for definite metallic wire. ಒಂದು ತಾಮ್ರದ ತಂತಿ ತಗೊಂಡ್ರೆ ಅದರ ಆರ್ ಬೇರೆ, ಕಬ್ಬಿಣದ್ದು ಐರನ್ ವೈರ್ ತಗೊಂಡ್ರೆ ಆರ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಅದು ಆ ವೈಯರಿಗೆ ಕಾನ್ಸ್ಟೆಂಟ್ ಆಗಿರುತ್ತೆ ಆಲ್ವೇಸ್. ಓಕೆ, ನೆಕ್ಸ್ಟ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ electric resistance of a conductor. I told you already, each metallic wire consists of definite resistance. Resistance ಅಂತ ಹೇಳಿದ್ರೇನು, ಆ ಕಂಡಕ್ಟರ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಎಲೆಕ್ಟ್ರಾನ್ ಫ್ಲೋಗೆ ಒಡ್ಡುವಂತಹ ತಡೆ, ಡಿಸ್ಟರ್ಬೆನ್ಸ್, ಅಬ್ಸ್ಟ್ರಕ್ಷನ್, ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಈಗ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಫ್ಲೋ ಆಗೋದು ಕಡಿಮೆ ಆಗ್ತದೆ. ಸಿ ಹಿಯರ್, the property of resistance ಅಂದ್ರೇನು, the property of a conductor to obstruct, ತಡೆ, ಅಡ್ಡಿ, ಆಯಿತಾ, ತೊಂದರೆ ಪಡಿಸು, ಅಪೋಸಿಷನ್, the flow of electron through the conductor is called electric resistance of the conductor. ಒಂದು ತಂತಿಯ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದರೆ ಅದು ಅದರ ಮೂಲಕ ಕರೆಂಟ್ ಹರಿಯುವಾಗ ಆ ಕರೆಂಟನ್ನು ಎಷ್ಟು ಕರೆಂಟಿಗೆ ಅಡ್ಡಿಪಡಿಸ್ತದೆ, ತೊಂದರೆ ಕೊಡ್ತದೆ, ದಟ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ದ ರೆಸಿಸ್ಟೆನ್ಸ್ ಆಫ್ ಎ ವಯರ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಓಮ್ಸ್. ಓಮ್ ಏನೋ ಸೈಂಟಿಸ್ಟ್ ನೇಮ್ ಅಂತ ಹೇಳಿದೆ, ಸೊ ಓಮ್ನಲ್ಲಿ ಎಳಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಗ್ರೀಕ್ ಲೆಟರ್. ದಿಸ್ ಈಸ್ ದ ಗ್ರೀಕ್ ಲೆಟರ್ ಓಮ್. What is 1 ohm? We know R is equal to V by I, that is known to us. So resistance is measured in terms of ohm, potential difference is measured in terms of volt, then current, electric current is measured in terms of ampere. So R is equal to V by I, or ohm is equal to volt by ampere. So 1 ohm is equal to 1 volt by 1 ampere. So what is 1 ampere? If the potential difference across the circuit or across the conducting wire is 1 volt, then the current flowing through the conductor is 1 ampere. Then the resistance of the conductor is 1 ohm. Okay, so let us discuss. These are the things we have studied also. If higher the resistance, lower the current flow. ತಂತಿ ಜಾಸ್ತಿ ರೆಸಿಸ್ಟೆನ್ಸ್ ಇದ್ದರೆ, ಅದರಲ್ಲಿ ಅಡ್ಡಿ ಜಾಸ್ತಿ ಇದ್ದರೆ ಕರೆಂಟ್ ಫ್ಲೋ ಕಡಿಮೆ ಆಗ್ತದೆ. ಸೊ ದಿಸ್ ಈಸ್ ಹೌ ಇಫ್ ಯು ಕಂಡಕ್ಟ್ ಎ ರನ್ನಿಂಗ್ ರೇಸ್ ಇನ್ ಎ ಮಾರ್ಕೆಟ್, there are so many obstacles. So you cannot run properly.
So likewise, if higher the resistance of the conductor, lower is the current flow. Good conductor always have low resistance. So if resistance is doubled, then current becomes half of its initial one. ನೀವು ರೆಸಿಸ್ಟೆನ್ಸನ್ನು ಎಷ್ಟಿರುತ್ತೋ ಅದರ ಡಬಲ್ ಮಾಡಿದ್ರೆ ಕರೆಂಟ್ ಹರಿಯೋದು ಅದರ ಮೊದಲು ಹರಿತಿತ್ತಲ್ಲ ಅದರ ಅರ್ಧದಷ್ಟಕ್ಕೆ ಇಳಿತದೆ. ಬಟ್ ಫಾರ್ ಮೆನಿ ಪ್ರಾಕ್ಟಿಕಲ್ ಪರ್ಪಸಸ್ ಟು ವಿ ಹ್ಯಾವ್ ಟು ಇನ್ಕ್ರೀಸ್, ವಿ ಹ್ಯಾವ್ ಟು ಡಿಕ್ರೀಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಸರ್ಕ್ಯೂಟ್ನಲ್ಲಿ ಹರಿಯುವಂತಹ ಕರೆಂಟನ್ನು ಜಾಸ್ತಿ ಮಾಡಲಿಕ್ಕೂ ಇದೆ, ಕಡಿಮೆ ಮಾಡಲಿಕ್ಕೂ ಇದೆ. ಆಗ ವಿ ಆರ್ ಯೂಸಿಂಗ್ ರೆಸಿಸ್ಟರ್. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ದ ವೇರಿಯಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟ್ಯಾಟ್ ಇನ್ ದ next class. Thank you for listening the class.